ಹಾಯ್ ಗುಡ್ ಮಾರ್ನಿಂಗ್. ಥರ್ಸ್ಡೇ ಮಾರ್ನಿಂಗ್. ಇವತ್ತಿನ ಬೆಳಗಿನ ತಿಂಡಿಗೆ ಅಂತ ಹೇಳಿ ನಿನ್ನೆ ನೈಟೇ ಎಲ್ಲ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಕೆಂಪಕ್ಕಿ ಬಾರ್ಲಿ ಅಕ್ಕಿನ ಬಳಸ್ಕೊಂಡು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಕೆಂಪಕ್ಕಿ ಬಾರ್ಲಿ ಹಾಗೆ ಸ್ವಲ್ಪ ಮೆಂತ್ಯ ಬೇಳೆ ಅವಲಕ್ಕಿನ ನೆನೆಸಿಟ್ಟಿದ್ದೆ. ಅದನ್ನ ಇವಾಗ ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೀನಿ. ಆಮೇಲೆ ಸೆಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾಗೆ ಸ್ವಲ್ಪ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡು ಈ ಕಡೆ ಕಾಯಿ ಚಟ್ನಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ದೋಸೆಗೆ ಸಾಗು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಗುನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಕಡಲೆಪಪ್ಪು, ಕೊತ್ತಂಬರಿ, ಪುದೀನ, ಕರಿಬೇವು, ಕಾಯಿ ತುರಿ, ಗಸಗಸೆನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ತಣ್ಣಗಾಗೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿನ ಹಾಕೊಂಡು ಬಾಡಿಸ್ಕೊಂಡು ಕಟ್ ಮಾಡಿರೋ ತರಕಾರಿ, ಟೊಮೆಟೊ, ಉಪ್ಪು, ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರೊಳಗಡೆ ಮಿಶ್ರಣ ಕೂಡ ತಣ್ಣಗಾಗಿತ್ತು. ಅದನ್ನು ಕೂಡ ರುಬ್ಕೊಂಡು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕನಾಗೆ ನೀರನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ವಿಸಿಲ್ ಹಾಕ್ಸ್ಕೊಂಡ್ಬಿಟ್ರೆ ವೆಜಿಟೇಬಲ್ ಸಾಗು ರೆಡಿ ಆಗಿಬಿಡುತ್ತೆ. ಹಾಗೆ ದೋಸೆನೂ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಇತ್ತೀಚೆಗೆ ಮಸಾಲೆ ಹಾಕಿರೋ ಐಟಮ್ಸ್ ಬೆಳಗ್ಗೆ ತಿನ್ನೋದಕ್ಕೆ ಅಷ್ಟಿಷ್ಟ ಆಗ್ತಾ ಇಲ್ಲ. ಹಂಗಾಗಿ ಓಟ್ಸು, ಆಪಲ್ ನ ಹಾಕೊಂಡ್ಬಿಟ್ಟು ಒಂದು ಸ್ಮೂದಿನೂ ಕೂಡ ಮಾಡ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.